ಇಂದಿನ ದಿನಮಾನದಲ್ಲಿ ಒಲವು ಒಡಕಾಗಿ ದಾಂಪತ್ಯ ಹಳಿ ತಪ್ಪುತ್ತಿರುವ ಪ್ರಸಂಗಗಳು ಪ್ರತಿದಿನ ವರದಿಯಾಗುತ್ತಿವೆ. ವಿಶೇಷವಾಗಿ ಕಲಿತವರ ದಾಂಪತ್ಯವೇ ನೆಲೆ ಕಳೆದುಕೊಳ್ಳುತ್ತಿರುವ ಪ್ರಸಂಗ ಎದ್ದು ಕಾಣುವಂತಿದೆ. ಎಲ್ಲ ವಿದ್ಯೆ ಕಲಿತರೂ ದಾಂಪತ್ಯ ಪಾಠದ ಕೊರತೆ ಕಾಡುತ್ತಿದೆ. ವಿವಾಹ ವಿಚ್ಛೇದನ ಕಾನೂನಿನ ಜಾಗೃತಿಯಿಂದಾಗಿ ದಾಂಪತ್ಯ ಕಷ್ಟವೆನಿಸಿದಾಗ ಅದರಿಂದ ಹೊರಬರುವ ಅವಕಾಶ ಮುಕ್ತವಾಗಿದೆ. ನಿಜಕ್ಕೂ ಸಂಗಾತಿಯನ್ನು ಕೊಲ್ಲುತ್ತಿರುವವರು ಅಪ್ರಬುದ್ಧರಲ್ಲ, ಅಶಿಕ್ಷಿತರೂ ಅಲ್ಲ, ಕಾನೂನಿನ ಪರಿಣಾಮಗಳನ್ನು ತಿಳಿಯದವರೂ ಅಲ್ಲ. ಕೊಲ್ಲುವ ಬದಲು ಸಂಗಾತಿಯನ್ನು ಎಲ್ಲಾದರೂ ಬದುಕಿಕೊಳ್ಳಲು ಅವಕಾಶ ನೀಡುವ ಮಾನವೀಯತೆಯೇ ಮರೆಯಾಗುತ್ತಿರುವುದು ಅಚ್ಚರಿ ಮೂಡಿಸುತ್ತಿರುವುದಂತೂ ಸತ್ಯ. ಈ ಹೇಳಿಕೆಗೆ ಒಂದು ನಿದರ್ಶನವೆಂಬಂತೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಪತ್ನಿ ಕೃತಿಕಾ ರೆಡ್ಡಿ ಅವರಿಗೆ ಅನಸ್ತೇಶಿಯಾ ನೀಡಿ ಕೊಲೆ ಮಾಡಿ ಸಹಜ ಸಾವು ಎಂದು ಬಿಂಬಿಸಿದ್ದ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪ್ರಕರಣ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡುತ್ತಿದೆ. ಆರೋಪಿ 6 ತಿಂಗಳ ಹಿಂದೆ ಪತ್ನಿ ಕೃತಿಕಾ ರೆಡ್ಡಿ ಅವರಿಗೆ ಹೆಚ್ಚಿನ ಡೋಸ್ ಅನಸ್ತೇಶಿಯಾ ಕೊಟ್ಟು ಹತ್ಯೆಗೈದಿದ್ದರು. ಎಫ್ಎಸ್ಎಲ್ ವರದಿ ಆಧರಿಸಿ ಆರೋಪಿ ಮಹೇಂದ್ರ ರೆಡ್ಡಿ ಅವರನ್ನು ಬಂಧಿಸಲಾಗಿದೆ. ಈ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು, ಬಂಧನದಲ್ಲಿರುವ ಮಹೇಂದ್ರ ರೆಡ್ಡಿ ಕೃತಿಕಾಳಿಗೆ ಅನಸ್ತೇಶಿಯಾ ನೀಡಿ ಕೊಲೆ ಮಾಡಿದ್ದು ನಾನೇ ಎಂದು ಪೊಲೀಸರ ಮುಂದೆ ಒಪ್ಪಿಕೊಂಡಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಕೃತಿಕಾ ಏನಾದರೂ ತಿಂದರೆ ಪದೇ ಪದೇ ವಾಂತಿ ಮಾಡಿಕೊಳ್ಳುತ್ತಿದ್ದಳು. ನನ್ನ ಸ್ನೇಹಿತರು ನಿನಗೆ ಏನೂ ಕಡಿಮೆಯಾಗಿತ್ತು ಎಂದು ಇಂತಹ ರೋಗಿಷ್ಠೆಯನ್ನು ಮದುವೆಯಾದೆ ಎಂದು ಕೇಳುತ್ತಿದ್ದರು. ಇದರಿಂದ ನಾನು ಸಾಕಷ್ಟು ಮುಜುಗರ ಅನುಭವಿಸಿದ್ದೇನೆ. ಕೃತಿಕಾಳ ಪೋಷಕರು ಕೃತಿಕಾಳ ಆರೋಗ್ಯ ಸಮಸ್ಯೆಯನ್ನು ಮುಚ್ಚಿಟ್ಟು ನನಗೆ ಮದುವೆ ಮಾಡಿದ್ದಾರೆ. ಆದ್ದರಿಂದ ನಾನು ಈ ಕೃತ್ಯ ಎಸಗಿರುವುದಾಗಿ ಲಿಖಿತ ಹಾಗೂ ವಿಡಿಯೋ ಚಿತ್ರೀಕರಣದ ಮೂಲಕ ಪೊಲೀಸರಿಗೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿರುವುದಾಗಿ ವರದಿಯಾಗಿದೆ. ಈ ಘಟನೆ ಹೆಣ್ಣು ಮಕ್ಕಳ ಪೋಷಕರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಜೊತೆಗೆ ಮದುವೆ ಜೀವನದ ಒಂದು ಭಾಗವೇ ಹೊರತು ಮದುವೆಯೇ ಜೀವನವಲ್ಲ ಎಂಬುದನ್ನು ಸಾರಿ ಸಾರಿ ಹೇಳುತ್ತಿದೆ. ಸ್ವಾವಲಂಬಿಯಾಗಿ ಬದುಕಲು ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ನಾವು ಹೆಣ್ಣು ಮಕ್ಕಳನ್ನು ಎಷ್ಟು ಮುತುವರ್ಜಿ ತೆಗೆದುಕೊಂಡು ಬೆಳೆಸುತ್ತೇವೆಯೋ ಅಷ್ಟೇ ಮುತುವರ್ಜಿ ವಹಿಸಿ ಅವರಿಗೆ ಮದುವೆ ಮಾಡಬೇಕು. ಸ್ವಲ್ಪ ಎಡವಿದರೂ ಪ್ರಪಾತ ಕಟ್ಟಿಟ್ಟ ಬುತ್ತಿ. ಆಗ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ನಾವುಗಳು ಇರಬೇಕಾಗುತ್ತದೆ. ಇಲ್ಲಿ ಕೃತಿಕಾ ರೆಡ್ಡಿ ಅವರ ಪೋಷಕರು ಮಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಪ್ರೀತಿಯಿಂದ ಸಾಕಿದ ಮಗಳು ಮಗನಂತೆ ನೋಡಿಕೊಂಡ ಅಳಿಯನಿಂದ ಕೊಲೆಯಾಗಿದ್ದಾಳೆ ಎನ್ನುವುದನ್ನು ಅವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ನಮ್ಮ ಮಗಳಿಗೆ ಆದ ಪರಿಸ್ಥಿತಿ ಯಾರಿಗೂ ಆಗಬಾರದು. ಮಗಳನ್ನು ಕೊಂದ ಮಹೇಂದ್ರ ರೆಡ್ಡಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು ಎಂದು ಮೃತಳ ಪೋಷಕರು ಆಗ್ರಹಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೃತಳ ತಾಯಿ ಸೌಜನ್ಯ, ಮಗಳಿಗೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಸಂಬಂಧಿಕರು ನೋಡಿದ ಹುಡುಗನ ಜೊತೆ ಮದುವೆ ಮಾಡಿದ್ದೆವು. ಮದುವೆಯಾಗಿ ಕೇವಲ 11 ತಿಂಗಳು ಆಗಿತ್ತು. ಆತನಿಗೆ ತಮ್ಮ ಮಗಳು ಇಷ್ಟವಿಲ್ಲದಿದ್ದರೆ ನಮಗೆ ಹೇಳಬೇಕಿತ್ತು. ನಾವು ಅವನ ನಿರ್ಧಾರವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಿದ್ದೆವು. ಜೀವನದಲ್ಲಿ ತುಂಬಾ ಕನಸುಗಳನ್ನು ಕಟ್ಟಿಕೊಂಡಿದ್ದ ಕೃತಿಕಾ ಯಾವಾಗಲೂ ಚಟುವಟಿಕೆಯಿಂದಿರುತ್ತಿದ್ದಳು. ಸಣ್ಣ ಆರೋಗ್ಯ ಸಮಸ್ಯೆಗೆ ಪ್ರಾಣ ತೆಗೆಯುವುದಾದರೂ ಹೇಗೆ? ಅವನಿಗೆ ಪ್ರಾಣ ತೆಗೆಯುವ ಅಧಿಕಾರ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ಪ್ರೀತಿಯಿಂದ ಸಾಕಿ ಸಲುಹಿದ ಮಗಳೇ ಹೋದ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮನೆಯನ್ನು ನಾವು ದಾನ ಮಾಡಿದೆವು. ಆ ಮನೆಯಲ್ಲಿ ನಮಗೆ ಇರಲು ಸಾಧ್ಯವಾಗಲಿಲ್ಲ. ನಾವು ಆ ಮನೆ ಖಾಲಿ ಮಾಡುವ ಸಂದರ್ಭದಲ್ಲಿ ಆರೋಪಿ ಅವನ ತಂದೆ ತಾಯಿ ಜೊತೆಗೆ ಬಂದು ನಮ್ಮ ಮಗಳ ಬಟ್ಟೆ, ದಾಖಲೆಗಳು ಸೇರಿದಂತೆ ಎಲ್ಲ ಒಡವೆಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ. ಹೆಂಡತಿಯ ನೆನಪಿಗಾಗಿ ನನಗೆ ಅವುಗಳೆಲ್ಲ ಬೇಕೇ ಬೇಕು ಎಂದು ಹೇಳಿದ. ಆಗ ನಾವು ಮಗಳಿಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಅವನಿಗೆ ಕೊಟ್ಟೆವು ಎಂದು ಹೇಳಿದರು. ಮಗಳು ಕೃತಿಕಾ ರೆಡ್ಡಿ ಕೊಲೆಗೆ ಬಳಸಿದ್ದ ಅನಸ್ತೇಶಿಯಾವನ್ನು ಆರೋಪಿ ಮಹೇಂದ್ರ ರೆಡ್ಡಿ ತನ್ನ ಸಹೋದರನಿಗೆ ಸೇರಿದ ಔಷಧ ಅಂಗಡಿಯಿಂದಲೇ ತಂದಿರಬಹುದು. ಪೊಲೀಸ್ ತನಿಖೆಯಿಂದ ಸತ್ಯ ಹೊರಬರಲಿದೆ. ವೈದ್ಯನಾಗಿರುವುದರಿಂದ ತಾನು ಹೆಂಡತಿಯ ಮರಣೋತ್ತರ ಪರೀಕ್ಷೆ ನೋಡಬೇಕು ಎಂದು ಹಠ ಹಿಡಿದಿದ್ದ ಆತ ಮನುಷ್ಯನಲ್ಲ, ಅವನೊಬ್ಬ ನರಹಂತಕ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ವರ್ಷ ಅಕ್ಟೋಬರ್ನಿಂದಲೇ ಕೊಲೆ ಮಾಡಲು ಪ್ರಯತ್ನಿಸುತ್ತಿದ್ದ ಎಂಬ ವಿಚಾರ ಗೊತ್ತಾಗಿದೆ. ಮಗಳು ಆಗಾಗ್ಗೆ ಮನೆಗೆ ಬರುತ್ತಿದ್ದಳು. ಏಪ್ರಿಲ್ 21ರಂದು ಮಗಳಿಗೆ ಅವರ ಮನೆಯಲ್ಲಿ ಚಿಕಿತ್ಸೆ ನೀಡಿ 22ರಂದು ನಮ್ಮ ಮನೆಗೆ ಕರೆದುಕೊಂಡು ಬಂದರು. ಬರುವಾಗಲೇ ಐವಿ ಡ್ರಿಪ್ಸ್ ಹಾಕಿಕೊಂಡು ಬಂದಿದ್ದರು. 23ರ ರಾತ್ರಿ ಮಗಳ ಜೊತೆ ಊಟ ಮಾಡಿದ್ದೆವು. ಮರುದಿನ ಬೆಳಗ್ಗೆ 7:30ಕ್ಕೆ ಅಳಿಯ ಕೊಠಡಿಯಿಂದ ಕಿರುಚಿಕೊಂಡರು. ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಮೃತಪಟ್ಟಿರುವ ವಿಚಾರ ಗೊತ್ತಾಯಿತು.
ಗೊತ್ತಾಯಿತು ಎಂದು ಹೇಳಿದರು. ಆರೋಪಿಯ ಸಹೋದರ ಕೂಡ ಹುಡುಗಿಗೆ ಮೋಸ ಮಾಡಿದ ಆರೋಪವಿದೆ. ಪ್ರಾಣ ಉಳಿಸುವವರೇ ಪ್ರಾಣ ತೆಗೆಯುವ ಕೆಲಸ ಮಾಡಿದ್ದಾರೆ. ಆರೋಪಿ ಇನ್ನೂ ಎಷ್ಟು ಹುಡುಗಿಯರಿಗೆ ಮೋಸ ಮಾಡಿರಬಹುದು ಎಂಬುದರ ಬಗ್ಗೆಯೂ ತನಿಖೆ ಆಗಬೇಕು ಎಂದು ಕೃತಿಕಾ ರೆಡ್ಡಿ ಅವರ ತಾಯಿ ಸೌಜನ್ಯ ಒತ್ತಾಯಿಸಿದರು. ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಮಾತನಾಡಿ, ಬಡವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇಬ್ಬರು ಮಕ್ಕಳನ್ನು ಓದಿಸಿದ್ದೇವೆ. ನಮಗೆ ಹಣಕಾಸಿನ ಸಮಸ್ಯೆ ಇರಲಿಲ್ಲ. ಉಚಿತ ಆರೋಗ್ಯ ಶಿಬಿರ ಆಯೋಜಿಸಿ ಜನರಿಗೆ ಸೇವೆ ಮಾಡುವ ಉದ್ದೇಶವಿತ್ತು. ಅದು ಬಿಟ್ಟರೆ ಹಣ ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ. ಮಗಳ ಹೆಸರಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು. ಶ್ರೀಮಂತಿಕೆ ಹಾಗೂ ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ನಮ್ಮ ಮಗಳು ಸುಖವಾಗಿ ಇರಲು ಸಾಧ್ಯ ಎಂಬ ತಮ್ಮ ಹಿಂದಿನ ಕಾಲದ ಮನಸ್ಥಿತಿಯನ್ನು ಪೋಷಕರು ಮೊದಲು ಬದಲಿಸಿಕೊಳ್ಳಬೇಕು. ಒಳ್ಳೆಯ ನೌಕರಿ ಇದ್ದವರಿಗೆ ನಮ್ಮ ಮಗಳನ್ನು ಕೊಟ್ಟರೆ ಜೀವನ ಪೂರ್ತಿ ಸುಖವಾಗಿ ಇರುತ್ತಾರೆ ಎನ್ನುವುದಂತೂ ಇನ್ನೂ ದೊಡ್ಡ ಸುಳ್ಳು. ಹಿಂದೆ ಮುಂದೆ ನೋಡದೆ ಗಿಣಿಯಂತೆ ಸಾಕಿದ ಮಗಳನ್ನು ಸರ್ಕಾರಿ ನೌಕರಿ ಅಥವಾ ಆಸ್ತಿ ಅಂತಸ್ತಿನ ಹಿಂದೆ ಹೋಗಿ ಪರೋಕ್ಷವಾಗಿ ನಿಮ್ಮ ಮಗಳ ಕಣ್ಣೀರಿಗೆ ನೀವೇ ಕಾರಣವಾಗಬೇಡಿ. ಮಗಳಿಗೆ ಹುಡುಗನನ್ನು ಹುಡುಕುವಾಗ 1000 ಸಲ ಯೋಚಿಸಿ. ಹುಡುಗ, ಅತ್ತೆ, ಮಾವ, ಅವರ ಕುಟುಂಬದ ಹಿನ್ನೆಲೆ ಸೇರಿದಂತೆ ಪ್ರತಿಯೊಂದನ್ನು ವಿಚಾರಿಸಲೇಬೇಕು. ಮೊದಲು ಮದುವೆಯಾಗುವ ಹುಡುಗನ ಗುಣವನ್ನು ನೋಡಿ ಮದುವೆ ಮಾಡಿ. ಜೀವನ ಮಾಡಲು ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ಹುಡುಗನ ಒಳ್ಳೆಯ ಗುಣ. ವೈವಾಹಿಕ ಜೀವನವು ಕೇವಲ ದೈಹಿಕ ಅಥವಾ ಕಾನೂನಾತ್ಮಕ ಬಂಧನವಲ್ಲ. ಅದೊಂದು ಸಹಾನುಭೂತಿ, ವಿಶ್ವಾಸ, ಸಂವಹನ ಮತ್ತು ನಂಬಿಕೆಯ ಮೇಲೆ ಆಧಾರಿತವಾದ ಮಾನಸಿಕ ಬಂಧವಾಗಿದೆ. ಗಂಡ ಅಥವಾ ಹೆಂಡತಿ ಯಾವುದೇ ಕಾರಣಕ್ಕೂ ತಮ್ಮ ಸಂಗಾತಿಯನ್ನು ಕೊಲ್ಲುವ ಹಂತಕ್ಕೆ ಬರಲೇಬಾರದು. ಪ್ರತಿಯೊಂದು ಜೀವವು ಅಮೂಲ್ಯವಾದದ್ದು. ಒಬ್ಬರ ಮೇಲೆ ಅತಿಯಾದ ಹೃದಯ ಮುರಿಯುವಷ್ಟು ಸಿಟ್ಟು ಬಂದರೆ ನೀವು ಆ ಸಂಬಂಧದಿಂದ ಹೊರಬನ್ನಿ. ಆದರೆ ಜೀವ ತೆಗೆಯುವಂತಹ ನಿರ್ಧಾರ ಯಾವುದೇ ಕಾರಣಕ್ಕೂ ಬೇಡ. ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ಬದುಕಲು ಇಷ್ಟವಿಲ್ಲದಿದ್ದರೆ ಕೊಲ್ಲುವುದನ್ನು ಬಿಟ್ಟು ನಿಮ್ಮ ಮುಂದೆ ಬೇಕಾದಷ್ಟು ಒಳ್ಳೆಯ ದಾರಿಗಳಿವೆ. ಅವಳು ಅಥವಾ ಆತ ಬೇಡ ಎಂದ ಮಾತ್ರಕ್ಕೆ ಸಂಗಾತಿಯನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ. ಅವಳಿಗೂ ಅಥವಾ ಅವನಿಗೂ ಒಂದು ಸುಂದರವಾದ ಬದುಕಿದೆ ಎನ್ನುವುದನ್ನು ಯಾರೂ ಮರೆಯಬಾರದು.